ಇಲ್ಲಿ ಇದಕ್ಕಿಂತ ಮುಖ್ಯ ಏನಂದ್ರೆ ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲಾ ಕೆಲಸನೂ ನೀವು ಬಿಸ್ನೆಸ್ ಅಲ್ಲಿ ಕಂಪ್ಲೀಟ್ ನೀವೇ ನೋಡ್ಕೋಬೇಕು ಅಂತ ಹೋದ್ರೆ ಇಲ್ಲಿ ಫ್ಯಾಮಿಲಿ ಟೈಮ್ ಕೊಡೋದಕ್ಕೆ 100% ಆಗಲ್ಲ. ಇದು ನಾನು ಬರ್ತ್ ಕೊಡ್ತೀನಿ. ಯಾಕಂದ್ರೆ ನಿಮ್ ಫ್ಯಾಮಿಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಒಂದಿನ ಫಿಲಿಮ್ಗೆ ಹೋಗ್ಬೋದಲ್ಲ, ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ಬೋದಲ್ಲ, ಚಿಕ್ಕ ಚಿಕ್ಕ ಆಸೆಗಳೇ ಇರ್ತವೆ. ಬಟ್ ಅದನ್ನ ಕೂಡ ಫುಲ್ಫಿಲ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ನೀವು ಬಿಸಿ 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 ಅಂತ ಇರ್ತೀರಾ, ಇಲ್ಲಿ ಕೆಲಸನೂ ಅಷ್ಟೊಂದು ಇದ್ರಲ್ಲಿ ಆಗ್ತಾ ಇರಲ್ಲ. ಸೊ ಫ್ಯಾಮಿಲಿಗೆ ಯಾವಾಗ ಟೈಮ್ ಕೊಡಲ್ಲ, ಇಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ನೀನ್ ನನ್ಗೆ ಯಾವಾಗ್ಲೂ ಟೈಮ್ ಕೊಡಲ್ಲ ಅಂತ ಹೆಂಡತಿ ಮಾತಾಡ್ತಾ ಇರ್ತಾಳೆ. ಮತ್ತೆ ಗಂಡ ಹೆಂಡತಿ ಜಗಳದಿಂದ ಮಕ್ಕಳಿಗೆ ಇಲ್ಲಿ ಅಫೆಕ್ಟ್ ಆಗ್ತಾ ಇರುತ್ತೆ. ಮಗು ಸ್ವಲ್ಪ ಸ್ವಲ್ಪನೇ ಡೌನ್ ಆಗ್ತಾ ಇರ್ತಾನೆ. ಅವನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೂ, ಅವ್ನಿಗೆ ಏನ್ ಬೇಕು ಅನ್ನೋದು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಭಯ ಬೀಳ್ತಾ ಇರ್ತಾನೆ. ಸೊ ಈ ತರ ಭಯ ಬಿದ್ದು ವೀಕ್ ಆಗ್ಬಿಡ್ತಾರೆ ಮಕ್ಕಳಿಗೆ ಇಂಡೈರೆಕ್ಟ್ ಆಗಿ ನೀವೇ ಅಫೆಕ್ಟ್ ಮಾಡ್ದಂಗ ಆಗುತ್ತೆ. ಒಂದು ಇನ್ನೊಂದೇನಂದ್ರೆ ಓವರ್ ಸ್ಟ್ರೆಸ್ ಇಂದ ಹೆಲ್ತ್ಗೂ ಅಫೆಕ್ಟ್ ಆಗುತ್ತೆ. ಇಲ್ಲಿ ಹಣನೂ ಸಂಪಾದನೆ ಮಾಡ್ತಾ ಇರಲ್ಲ, ಇಲ್ಲಿ ಹೆಲ್ತ್ನು ಹಾಳು ಮಾಡ್ಕೊಂತಾ ಇರ್ತೀರಾ. ಇದು ಒಂದು ಪರಿಸ್ಥಿತಿ ಬರುತ್ತೆ ಕೆಲವರಿಗೆ. ಡಿಫ್ರೆಂಟ್ ಚಾಲೆಂಜಸ್ ಅಂದ್ರೆ ಇಲ್ಲಿ ಕಾಂಟ್ರಿಬ್ಯೂಷನ್ ಅನ್ನೋದು ಅಷ್ಟೇ ಇರಲ್ಲ. ಒಬ್ರೇ ಎಲ್ಲಾ ಕೆಲಸ ಮಾಡ್ತಿದಾಗ ನನಗೆ ಇಷ್ಟು ಕಷ್ಟಗಳಿದೆ, ಬೇರೆಯವ್ರಿಗೆಲ್ಲ ಕೊಡೋದಪ್ಪ, ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡೋದಪ್ಪ, ನಾನು ನೋಡ್ಕೊಂಡ್ರೆ ಸಾಕು, ನನ್ನ ಫ್ಯಾಮಿಲಿ ನಾನು ನೋಡ್ಕೊಂಡ್ರೆ ಸಾಕು ಅನ್ನೋ ಇದು ಬರುತ್ತೆ. ಸೊ ಇದ್ರಲ್ಲಿ ಬ್ಲೆಸ್ಸಿಂಗ್ಸ್ ಅನ್ನೋದು ಯಾವ ತರ ಬರುತ್ತೆ ಅಂದ್ರೆ, ನೀವ್ ಒಂದ್ 10 ಜನಕ್ಕೆ ಕೆಲಸ ಕೊಟ್ಟು ಅವ್ರ ಫ್ಯಾಮಿಲಿಗೆ ಅವ್ರ ಸ್ಯಾಲ್ರಿ ಕೊಡ್ತಾ ಇರ್ತೀರಲ್ಲ, ಅವರಿಂದ 10 ಜನ ಅಂದ್ರೆ ಅವರಿಂದ ಫ್ಯಾಮಿಲಿ ಇರುತ್ತೆ, ಅವ್ರ ಮೇಲೆ ಡಿಪೆಂಡ್ ಆಗಿ ಒಂದ್ ಮಗು, ಒಂದ್ ಹೆಂಡತಿ, ಈ ತರ ಅವ್ರ ಅಪ್ಪ ಅಮ್ಮ ಈ ತರ ಇರ್ತಲ್ಲ, ಅವರೆಲ್ಲಾನು ನಿಮ್ ಮೇಲೆ ಇದಾಗಿರುತ್ತಲ್ಲ, ಆಟೋಮೆಟಿಕ್ ಆಗಿ ನಿಮ್ ಬ್ಲೆಸ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ಗೆ ನೀವು ಗ್ರೋ ಆಟೋಮೆಟಿಕ್ ಆಗಿ ಆಗ್ತಾ ಇರ್ತೀರಾ. ಸೊ ಈ ಲೆವೆಲ್ ಮೈಂಡ್ ಸೆಟ್ ಇಟ್ಕೊಂಡು ವರ್ಕ್ ಮಾಡಿದ್ರೆ ಮಾತ್ರ ಬಿಸ್ನೆಸ್ ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುತ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಇಸ್ ದೇರ್ ಎನಿ ವಿಡಿಯೋ ಫಾರ್ ದಿಸ್ ಚೈತ್ರ? ಓಕೆ ಸೊ ಥ್ಯಾಂಕ್ ಯು. ಸೊ ಹೇಳ್ನಲ್ಲ, ಫಸ್ಟ್ ಸ್ಟೆಪ್ ತುಂಬಾ ಕಷ್ಟ ಇರುತ್ತೆ. ಈ ಫಸ್ಟ್ ಸ್ಟೆಪ್ ಮುಗಿಸೋದ್ರಲ್ಲೇ ತುಂಬಾ ಜನ ಕ್ವಿಟ್ ಆಗ್ತಾ ಇರ್ತಾರೆ. ಫಸ್ಟ್ ಸ್ಟೆಪ್ ಮುಗಿದ್ಮೇಲೆ ಆಟೋಮೆಟಿಕ್ ಅವೇರ್ನೆಸ್ ಆಗಿರುತ್ತೆ, ಜನ ನಿಮ್ ಹತ್ರ ಬಂದು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಈಸಿಯಾಗಿ ನೀವು ಸೇಲ್ಸ್ ಮಾಡ್ಬೋದು, ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನೆಕ್ಸ್ಟ್ ಸ್ಟೆಪ್ ಎಲ್ಲ ಅಷ್ಟೊಂದು ಕಷ್ಟ ಇರಲ್ಲ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ರಿಜೆಕ್ಟ್ ಮಾಡೋದು, ಕಾಮೆಂಟ್ ಮಾಡೋದು, ನೆಗೆಟಿವ್ ಆಗಿ ಮಾತಾಡೋದು ಜಾಸ್ತಿ ಜನ ಇರ್ತಾರೆ. 100 ಜನ ನೀವು ಇದ್ ಮಾಡಿದ್ರೆ, ಎಕ್ಸ್ಪೆಕ್ಟ್ ಮಾಡಿದ್ರೆ ಅಲ್ಲಿ 5 ಜನ 6 ಜನ ಬರೋದನ್ನು ಇರುತ್ತೆ. ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ನೀವೇನ್ ಹೇಳ್ಬೇಕು ಅಂತಿದ್ದೀರಾ ಅದನ್ನ 100% ನೀವು ಹೇಳಿದ್ರೆ ಸಾಕು. ಇಲ್ಲಿ ನಿಮ್ ಬಗ್ಗೆ ನಿಮ್ ನಂಬಿಕೆ ಇರ್ಬೇಕು, ನಿಮ್ ಪ್ರಾಡಕ್ಟ್ ಬಗ್ಗೆ ನಿಮ್ ನಂಬಿಕೆ ಇರ್ಬೇಕು, ನೀವ್ ಹೇಳೋದು ನಿಜ ಆಗಿರ್ಬೇಕು. ಇಷ್ಟಿದ್ರೆ ಜನ ನೋಡ್ತಾರ ಇಲ್ವಾ ಅಂದ್ರೆ ಆಟೋಮೆಟಿಕ್ ಆಗಿ ನೋಡ್ತಾರೆ, ಆಟೋಮೆಟಿಕ್ ಆಗಿ ಶೇರ್ ಮಾಡ್ತಾ ಬರ್ತಾರೆ. ಏನಕ್ಕೆ ಇದು ಹೇಳ್ತಾ ಇದೀನಿ ಅಂದ್ರೆ, ಫಸ್ಟ್ ಅಲ್ಲಿ ನಾವು ಒಂದು ವಿಡಿಯೋ ಪ್ಲೇ ಮಾಡಿದೆ, ಲೇಬಲ್ ಪಡೇಗ ಇಂಡಿಯಾ ಅಂತ. ಅವನು ಯಾವ ತರ ಸ್ಟಾರ್ಟ್ ಮಾಡ್ದ ಅಂದ್ರೆ, ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ಯಾವ್ದು ಹೆಲ್ತಿ ಫುಡ್, ಯಾವ್ದು ಅನ್ಹೆಲ್ತಿ ಫುಡ್ ಅನ್ನೋದನ್ನ ಈಸಿಯಾಗಿ ಹೇಳ್ತಾ ಬಂದ. ಅಂದ್ರೆ ಪ್ರಾಡಕ್ಟ್ ಅಲ್ಲಿ ಇಂಡಿಗ್ರೆಂಟ್ಸ್ ಅಂತ ಇದೆಯಲ್ಲ, ಅದ್ ನೋಡ್ದಿರಾ ಮಕ್ಕಳಿಗೆ ಆಗ್ಲಿ ನೀವೇ ಆಗ್ಲಿ ತಿಂತಾ ಇರೋದನ್ನ, ವಿಷನ ನಿಮ್ಮಷ್ಟು ನೀವು ತಿಂತಾ ಇದ್ದೀರಾ, ಮತ್ತೆ ಮಕ್ಳಿಗೂ ತಿನ್ನಿಸ್ತಾ ಇದ್ದೀರಾ. ಸೊ ಆ ಇಂಡಿಗ್ರೆಂಟ್ಸ್ ನ ಓದ್ಬಿಟ್ರೆ ಅಂತವ್ರನ್ನ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಅವನ ಮೇಲೆ ಕೇಸ್, ದೊಡ್ಡ MNC ಕಂಪ್ನೀಸ್ ಅವನ ಮೇಲೆ ಕೇಸ್ ಹಾಕಿದ್ರು ಅವ್ನು ಆರಾಮಾಗಿ ಫೇಸ್ ಮಾಡ್ತಿದ್ದಾನೆ, ಆರಾಮಾಗಿ ವಿಡಿಯೋಸ್ ಮಾಡ್ತಾನೆ ಇದ್ದಾನೆ, ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇದ್ದಾನೆ. ಸೊ ಅಷ್ಟು ಧೈರ್ಯ ಕಾಮನ್ ಪರ್ಸನ್ಗೆ ಬಂದಿದೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಿಂದ ಮಾತ್ರನೇ. ತಪ್ಪು ಅಂತ ಹೇಳೋದ್ರಲ್ಲಿ ಯಾವತ್ತೂ ಭಯ ಪಡಲ್ಲ ಅಂತವ್ರು. ಸೊ ಇದು ಒಂದು ಒಳ್ಳೆ ಎಕ್ಸಾಂಪಲ್. ಮತ್ತೆ ಇಲ್ಲಿ ಎಂಪ್ಲಾಯೀಸ್ ಯಾವ ತರ ಬಿಹೇವ್ ಮಾಡ್ಬೋದು, ಯಾವ ತರ ಬಿಹೇವ್ ಮಾಡ್ತಾರೆ, ಮತ್ತೆ ಯಾವ ತರ ಡೆವಲಪ್ ಮಾಡ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ ಹೋದ್ರೆ, ಇಲ್ಲಿ ನಾರ್ಮಲ್ ಆಗಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಬಂದು ನಿಮ್ ಕ್ವಶನ್ ಕೇಳೋದ್ರಿಂದ ನಿಮ್ಗೆ ಇರಿಟೇಷನ್ ಆಗ್ಬಿಟ್ಟು, ಇವ್ರಿಗೆ ಇಟ್ಕೊಳ್ಳೋದಕ್ಕಿಂತ ನಾನೇ ಮಾಡೋದ್ ಕೆಲಸ ಒಳ್ಳೇದು, ಇವ್ನಿಗೆ ಕಲ್ಸೋದಕ್ಕಿಂತ ನಾನೇ ಮಾಡ್ಬಿಟ್ರೆ ಬೇಗ ಆಗ್ಬಿಡುತ್ತೆ, ಟೈಮ್ ಸೇವ್ ಆಗ್ಬಿಡುತ್ತೆ ಅಂತ ಅನ್ಕೊಂತ ಇದ್ದಾರೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ ತರ ಇರುತ್ತೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ನೋಡಿದ್ರಲ್ಲ, ಇಲ್ಲಿ ಎಂಪ್ಲಾಯೀಸ್ ಕಾಮನ್ ಆಗಿ ಆತರ ಇರ್ತಾರೆ. ಬಟ್ ಅವ್ರನ್ನ ನಿಮ್ ತರ ಡೆವಲಪ್ ಮಾಡ್ಬೇಕು ಅಂದ್ರೆ ನಿಮ್ಮಷ್ಟು ಸ್ಕಿಲ್ನು ಅವ್ರಿಗೂ ಬರ್ಬೇಕಾಗಿರುತ್ತಲ್ವಾ. ಯಾಕಂದ್ರೆ ಇಲ್ಲಿ ನಮ್ಗೆ ಎಲ್ಲ ಗೊತ್ತಿರುತ್ತೆ. ಪ್ರಾಡಕ್ಟ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಪ್ರಾಡಕ್ಟ್ ಸ್ಟಾರ್ಟ್ ಆಗಿದೆ, ಸೇಲ್ ಆಗಿದೆ ಅಂದ್ರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಯಾವ ತರ ಬರುತ್ತೆ, ಮತ್ತೆ ಅದ್ರಲ್ಲಿ ಪೇಮೆಂಟ್ ಯಾವ ತರ ಕಲೆಕ್ಟ್ ಮಾಡ್ಬೇಕು, ಎಲ್ಲಾನು ನಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಎಂಪ್ಲಾಯೀಸ್ಗೂ ಅಷ್ಟೊಂದು ಗೊತ್ತಿರಲ್ಲ. ಮತ್ತೆ ಅದನ್ನೇನಾದ್ರೂ ರಿಪೇರಿ ಮಾಡಿದ್ರೆ ಯಾವ ತರ ಹೋಗಿ ಅಟೆಂಡ್ ಮಾಡ್ಬಿಟ್ಟು ಸರ್ವಿಸ್ ಮಾಡ್ಕೊಟ್ ಬರ್ಬೇಕು, ಯಾವ ತರ ಮಾತಾಡ್ಬೇಕು, ಯಾವ ತರ ಕ್ಲೈಂಟ್ ಹತ್ರ ಯಾವ ತರ ಮಾತಾಡ್ಬೇಕು. ಒಬ್ಬೊಬ್ಬರು ಕ್ಲೈಂಟ್ ಕಾನ್ಸೆಪ್ಟ್ ಒಂದೊಂದ್ ತರ ಇರುತ್ತೆ. ಒಬ್ಬೊಬ್ಬರಿಗೆ ಫೇಸ್ ಟು ಫೇಸು ಕಾಮನ್ ಆಗಿ ಸ್ಪೆಲ್ಲಿಂಗ್ ಸ್ಪೇಸ್ ಅಲ್ಲಿ ಮಾತಾಡಿದ್ರೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಕೆಲವರು ವಿತ್ ಎಕ್ಸಾಂಪಲ್, ಪ್ರಾಕ್ಟಿಕಲ್ ರೀಸನ್ಸ್ ಎಲ್ಲ ಕೊಟ್ಟು ಮಾತಾಡ್ಬೇಕಾಗುತ್ತೆ. ಸೊ ಯಾವ ತರ ಕ್ಲೈಂಟ್ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅನ್ನೋದನ್ನ ಅವ್ರಿಗೆ ಹೇಳ್ಕೊಡ್ಬೇಕು. ಮತ್ತೆ ಪ್ರಾಕ್ಟಿಕಲ್ ಆಗಿ ಕಲಿಸ್ತಾ ಇದ್ದಾಗ ಅವರು ನಿಮ್ ತರನೇ ರೆಡಿ ಆಗ್ತಾರೆ. ಬಟ್ ನೀವು ಕಲಿಸ್ತೀರಾ, ನೀನ್ ಮಾಡ್ತಾ ಇಲ್ಲ ಅಂತ ಹೋದ್ರೆ ಅದು ನಿಮ್ಮ ತಪ್ಪಾಗುತ್ತೆ. ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ ಎಂಪ್ಲಾಯೀಸ್ ನ ಯಾವ ತರ ಟ್ರೈನ್ ಮಾಡಿದ್ರೆ ಯಾವ ತರ ರೆಡಿ ಆಗ್ತಾರೆ ಅನ್ನೋದು. ನೆಕ್ಸ್ಟ್ ಬಂದ್ಬಿಟ್ಟು
ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂದ್ರೆ ಆರ್ ಯು ಫೆಮಿಲಿಯರ್ ವಿತ್ ಅಂದ್ರೆ ಇಲ್ಲಿ ನಿಮ್ಗೆಲ್ಲ ಗೊತ್ತಾ ಆಕ್ಚುಲಿ ಹೌ ಟು ಇನ್ಕ್ರೀಸ್ ದ ಪ್ರಾಫಿಟ್ಸ್ ಇನ್ ಯುವರ್ ಬಿಸ್ನೆಸ್. ಅಂದ್ರೆ ಬಿಸ್ನೆಸ್ ಎಲ್ಲಾರು ಮಾಡ್ತಾ ಇದಾರೆ, ಬಟ್ ಅದರಲ್ಲಿ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಅಂದ್ರೆ ಟರ್ನ್ ಓವರ್ ಕೋಟಿಗಟ್ಲೆ ಮಾಡ್ತಾ ಇರ್ತಾರೆ, ಬಟ್ ಮಾರ್ಜಿನ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಇಲ್ಲಿ ಮಾರ್ಜಿನ್ ಇಲ್ದಿರ ಬಿಸ್ನೆಸ್ ಮಾಡೋದು ವೇಸ್ಟ್. ಓವರ್ ಆಲ್ ಆಗಿ ನೋಡಕ್ ಹೋದ್ರೆ ಲೋನ್ಸ್ ಅದು ಇಯರ್ ಬೈ ಇಯರ್ ಜಾಸ್ತಿ ಬೆಳೀತಾ ಇರುತ್ತೆ, ಇಲ್ಲಿ ಟರ್ನ್ ಓವರ್ ಬೆಳೀತಾ ಇರುತ್ತೆ, ಟ್ಯಾಕ್ಸಸ್ ತುಂಬಾ ಕಟ್ತಾ ಇರ್ತೀರಾ. ಬಟ್ ಪ್ರಾಫಿಟ್ ಮಾರ್ಜಿನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ಸು, EMIs ಏನೆಲ್ಲ ಪೇ ಮಾಡ್ತಿದ್ರ, ಸ್ಯಾಲರೀಸ್ ಇದನ್ನೆಲ್ಲ ನೋಡಿದ್ರೆ ಪ್ರಾಫಿಟ್ ಮಾರ್ಜಿನ್ ತುಂಬಾ ಕಡಿಮೆ ಇರುತ್ತೆ. ಈ ಪ್ರಾಬ್ಲಮ್ ನ ತುಂಬಾ ಬಿಸ್ನೆಸ್ ಓನರ್ಸ್ ಫೇಸ್ ಮಾಡ್ತಾ ಇದ್ದಾರೆ. ಮತ್ತೆ ಬಂದು ಹೌ ಟು ಜನರೇಟ್ ಲೀಡ್ಸ್ ಥ್ರೂ ಆರ್ಗ್ಯಾನಿಕ್ ಮಾರ್ಕೆಟಿಂಗ್. ಅಂದ್ರೆ ಇಲ್ಲಿ ಮಾರ್ಕೆಟಿಂಗ್ ಅಂದ್ರೆ ಫಸ್ಟ್ ಮೈಂಡ್ ಅಲ್ಲಿ ಬಂದ್ಬಿಡೋದೇ ದುಡ್ಡು ಖರ್ಚು ಮಾಡ್ಬೇಕು, ದುಡ್ಡು ಖರ್ಚು ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾಗೆ ಪೇ ಮಾಡ್ತಾ ಇದ್ರೆ ಅದು ಬೂಸ್ಟ್ ಆಗ್ತಾ ಇರುತ್ತೆ, ಜನಕ್ಕೆ ರೀಚ್ ಆಗ್ತಾ ಇರ್ತಾರೆ. ಅದ್ರಲ್ಲೂ ಎಂಕ್ವೈರೀಸ್ ಯಾವ ತರ ಬರುತ್ತೆ ಅಂದ್ರೆ ಜಸ್ಟ್ ನಾಲೆಜ್ ತಿಳ್ಕೊಂತಾರೆ ಮತ್ತೆ ಎಕ್ಸಿಟ್ ಆಗ್ತಾ ಇರ್ತಾರೆ. ನಿಮ್ ಹತ್ರ ಬಂದು ಕಲಿತಾ ಇರ್ತಾರೆ ಎಲ್ಲಾನು, ಮತ್ತೆ ಎಕ್ಸಿಟ್ ಆಗ್ತಾ ಇರ್ತಾರೆ, ಬೈ ಮಾಡ್ತಾರಲ್ಲ, ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಇರ್ತಾರೆ. ಬಟ್ ಆರ್ಗ್ಯಾನಿಕ್ ಆಗಿ ವಿತೌಟ್ ಸ್ಪೆಂಡಿಂಗ್ ಮನಿ ಹೇಗೆ ಜನಕ್ಕೆ ರೀಚ್ ಆಗ್ಬೋದು, ನಿಮ್ಮಲ್ಲಿ ಕಂಟೆಂಟ್ ಕರೆಕ್ಟ್ ಆಗಿದ್ದು ಅದನ್ನ ಕರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರೆ ಜನಕ್ಕೆ ಪೇ ಮಾಡ್ದಿರೋನು ರೀಚ್ ಆಗ್ಬೋದು. ಯೂಟ್ಯೂಬ್ ಅಲ್ಲಿ ನೀವು ಪೇ ಮಾಡ್ತಾ ಇರೋದಕ್ಕೆ ಇನ್ಕಮ್ ಜನರೇಟ್ ಆಗುತ್ತೆ. ಆಕ್ಚುಲಿ ಪೇ ಮಾಡಿ ಪುಷ್ ಮಾಡ್ತಾ ಇರ್ತಾರಲ್ಲ ಆ ಚಾನಲ್ಸ್ ಇನ್ಕಮ್ ಜನರೇಟ್ ಮಾಡಲ್ಲ. ಅದೇ ಆರ್ಗ್ಯಾನಿಕ್ ಆಗಿ ನೀವು ಟ್ರೈ ಮಾಡ್ತಾನೆ ಇರ್ತೀರಲ್ಲ, ಅಪ್ಲೋಡ್ ಮಾಡ್ತಾನೆ ಇರ್ತೀರಲ್ಲ ವಿಡಿಯೋಸ್, ಅದು ರೀಚ್ ಆದಾಗ ನಿಮ್ಗೆ ಆಟೋಮೆಟಿಕ್ ಒಂದ್ ಲೆವೆಲ್ ಆಫ್ ಇದು ಕೊಟ್ಟಿರ್ತಾರೆ ಅವರು, ಅದ್ ರೀಚ್ ಆಗ್ತಿದ್ದಂಗೆ ಅದರಿಂದ ಇನ್ಕಮ್ ನಿಮ್ಗೆ ಜನರೇಟ್ ಆಗೋಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನ್ ಮಾಡ್ತಾರೆ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಲ್ಲ, ಕನ್ಸಿಸ್ಟೆಂಟ್ ಆಗಿ ಎಫೆಕ್ಟ್ ಕೊಡ್ತಾ ಇರಲ್ಲ. ಒಂದು 2 ದಿನ ಮಾಡ್ಬಿಡ್ತಾರೆ, 3ನೇ ದಿನ ನಿಲ್ಸ್ಬಿಡ್ತಾ ಇರ್ತಾರೆ. ಈ ಪ್ರಾಬ್ಲಮ್ ಇಂದ ಆರ್ಗ್ಯಾನಿಕ್ ಮಾರ್ಕೆಟಿಂಗು ಸಕ್ಸಸ್ ಆಗ್ತಿಲ್ಲ. ಅಷ್ಟೇ ಆಗ್ಲಿ, ಆರ್ಗ್ಯಾನಿಕ್ ಮಾರ್ಕೆಟಿಂಗ್ ಇಂದ ನಮ್ ಬಿಸ್ನೆಸ್ ಬರಲ್ಲ ಅನ್ನೋದು ಸುಳ್ಳು. ಮತ್ತೆ ಇಲ್ಲಿ ಇಂಪ್ಲಿಮೆಂಟ್ ಸಿಸ್ಟಮ್ಸ್ ಅಂಡ್ ರಿವ್ಯೂ ಅಚೀವ್ ಯುವರ್ ಗೋಲ್ಸ್. ಅಂದ್ರೆ ಇಲ್ಲಿ ಯಾವ ಬಿಸ್ನೆಸ್ ನ ಯಾವ ತರ ಸೆಟಪ್ ಮಾಡ್ಬೇಕು, ಮತ್ತೆ ಪೈಪ್ ಲೈನ್ ಕ್ರಿಯೇಟ್ ಮಾಡ್ಬೇಕಾಗಿರುತ್ತೆ. ನಿಮ್ ಬಿಸ್ನೆಸ್ ನ ಒಂದ್ಸಲ ಸೆಟಪ್ ಮಾಡ್ಬಿಟ್ರೆ ಈ ಕೆಲ್ಸದ ಪ್ರತಿಯೊಬ್ಬ ಎಂಪ್ಲಾಯಿಗೂ ಪ್ರತಿಯೊಂದು ಸ್ಟೇಜ್ ಅಲ್ಲೂ, ಈಗ ಫಾರ್ ಎಕ್ಸಾಂಪಲ್ ಬಂದ್ರೆ ಇಲ್ಲಿ ರೆಸಿಪ್ಷನಿಸ್ಟ್ ಅಂತ ಇರ್ತಾರೆ. ರೆಸಿಪ್ಷನಿಸ್ಟ್ ಕೆಲಸ ಏನು, ಫಸ್ಟ್ ಯಾವ್ದೇ ಒಂದು ಲೀಡ್ ಬಂದ್ರೆ ಅವ್ರ ಹತ್ರ ಮಾತಾಡ್ತಾರೆ, ಅವ್ರಿಗೆ ಏನ್ ಬೇಕು ಅಂತ ತಿಳ್ಕೊಂತಾರೆ, ಮತ್ತೆ ಪ್ರೈಸ್ ಕೊಟೇಶನ್ ಕೊಡ್ತಾರೆ, ಮತ್ತೆ ನೆಗೋಷಿಯೇಷನ್ ಮಾಡ್ತಾರೆ, ಸೇಲ್ ಕ್ಲೋಸ್ ಮಾಡ್ತಾರೆ. ಸೊ ಈ ಪ್ರೋಸೆಸ್ ನ ಯಾರು ನೋಡ್ಕೋಬೇಕು. ಮತ್ತೆ ನೆಕ್ಸ್ಟ್ ಪ್ರೋಸೆಸ್ ಯಾರ್ದು, ಆಪರೇಷನ್ಸ್ ಬರುತ್ತೆ. ಅವ್ರ ಕೆಲಸ ಎಲ್ಲಾನು ಏನು ಪರ್ಟಿಕ್ಯುಲರ್ ಪೇಮೆಂಟ್ ಬಂದಿದೆ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಅವ್ರ ವರ್ಕ್ ನ ಸ್ಟಾರ್ಟ್ ಮಾಡ್ತಾರೆ. ವರ್ಕ್ ಸ್ಟಾರ್ಟ್ ಮಾಡಿ ಡಿಲಿವರಿ ಮಾಡೋವಂತ ಅವ್ರ ಕೆಲಸ ಇರುತ್ತೆ. ಡೆಲಿವರಿ ಆದ್ಮೇಲೆ ಕಂಪ್ಲೇಂಟ್ಸ್ ಯಾವ ತರ ಬರುತ್ತೆ, ರಿವ್ಯೂಸ್ ತಗೊಳ್ಳೋದು, ಇದೆಲ್ಲ ಮತ್ತೆ ಯಾರಿಗ ಹೋಗುತ್ತೆ. ಇದ್ರ ಮಧ್ಯದಲ್ಲಿ ಮಾರ್ಕೆಟಿಂಗು, ಸೇಲ್ಸು, ಇವರೆಲ್ಲ ಯಾವ ತರ ನೋಡ್ಕೊಂತಾ ಇರ್ಬೇಕು. ಓನರ್ ಕೆಲಸ ಏನು, ಓನರ್ ರಿವ್ಯೂ ಮಾಡ್ತಾ ಇದ್ದಾನ, ಮೀಟಿಂಗ್ಸ್ ಕಂಟಿನ್ಯೂಸ್ ಆಗಿ ಕಂಡಕ್ಟ್ ಮಾಡ್ತಾ ಇದ್ದಾನಲ್ಲ, ಡೈಲಿ ಸೇಲ್ಸ್ ಎಷ್ಟಾಗಿದೆ, ಅಮೌಂಟ್ ಎಷ್ಟು ಬಂದಿದೆ, ಇನ್ನ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ, ಮತ್ತೆ ಏನ್ ಪ್ರಾಡಕ್ಟ್ಸ್ ಶಾರ್ಟೇಜ್ ಇದೆ ಅದನ್ನ ಯಾವ ತರ ಆರ್ಡರ್ ಮಾಡ್ಬೇಕು, ಇದ್ರ ಬಗ್ಗೆ ಎಲ್ಲ ಒಂದು ಸಿಸ್ಟಮ್ ಅನ್ನೋದನ್ನ ಸೆಟಪ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈ ಸಿಸ್ಟಮ್ ಒಂದ್ಸಲ ಸೆಟಪ್ ಮಾಡ್ಕೊಂಡ್ಬಿಟ್ರೆ ಅದ್ರ ಪಾಡಿಗೆ ಅದು ಕೆಲಸ ಆಗ್ತಾ ಇರುತ್ತೆ, ನೀವು ಜಸ್ಟ್ ರಿವ್ಯೂ ಮಾಡ್ಬೋದು. ಅದನ್ನ ಬಿಟ್ಬಿಟ್ಟು ಪ್ರತಿಯೊಂದು ಡೇ ಯಾವಾಗ್ಲೂ ಬಂದಾಗ್ಲೆಲ್ಲಾನು ಮಾಡಿದ ಮಿಸ್ಟೇಕೆ ಆಗ್ತಾ ಇರುತ್ತೆ, ಮಾಡಿದ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಇದ್ರ ಬದಲು ಇದನ್ನ ಕ್ಲೀನ್ ಆಗಿ ಸೆಟಪ್ ಮಾಡ್ಕೊಂತ ಹೋಗ್ತಾ ಇದ್ರೆ ಇದಕ್ಕೆ ಒಂದೇ ಸಲ ಬರಲ್ಲ. ನಾನು ಹೇಳ್ದಂಗೆ ಲರ್ನಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕಂಟಿನ್ಯೂಸ್ ಪ್ರೋಸೆಸ್. ಒಂದು ಸ್ಟೇಜ್ ಬರುತ್ತೆ, ಆಟೋಮೆಟಿಕ್ ಎಲ್ಲ ಸೆಟಪ್ ಆಗ್ಬಿಡುತ್ತೆ. ಆವಾಗ ನೀವು ಗೇಮ್ ಆಡೋದಕ್ಕೆ ಖುಷಿ ಆಗುತ್ತೆ. ಈಗ ಗೇಮ್ ಸ್ವಲ್ಪ ಟ್ವಿಸ್ಟ್ ಆಗಿರುತ್ತೆ, ಕಷ್ಟ ಆಗಿರುತ್ತೆ, ಎಲ್ಲರೂ ಕ್ವಿಟ್ ಮಾಡ್ತಾ ಇರ್ತೀರಾ. ಅದನ್ನೇ ಆ ಸೆಟಪ್ ನ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಬಂದಾಗ ಒಂದ್ ಲೆವೆಲ್ ಬರ್ತೀರಾ, ನೀವು ಆಟ ಆಡ್ಕೊಂಡು ಮ್ಯಾನೇಜ್ ಮಾಡೋ ಲೆವೆಲ್. ಅಂದ್ರೆ ಜಸ್ಟ್ ರಿವ್ಯೂ ಮಾಡೋದು, ಫೋನಲ್ಲಿ ಮಾತಾಡೋದು, ಈ ತರ ಇರುತ್ತೆ. ಆಗ ನಿಮ್ ಬಿಸ್ನೆಸ್ ನ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗಲೇ ನೀವು ಇದಾಗಲ್ಲ, ನನ್ನ ಕೈಲಿ ಇದು ಕಷ್ಟ ಇದೆ ಅಂತ ಅಂದ್ಬಿಟ್ರೆ ಜಾಸ್ತಿ ಜನ ಈ ತರ ಕ್ವಿಟ್ ಮಾಡ್ತಾ ಇದಾರೆ. ಇದು ತಪ್ಪು ಅಂತ ನಾನು ಹೇಳೋದಲ್ಲ. ಕಲಿತಾ ಇರಿ ಕಂಟಿನ್ಯೂಸ್ ಆಗಿ, ಡೆಫಿನೆಟ್ ಆಗಿ ನಿಮ್ಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ. ಮತ್ತೆ ಹೌ ಟು ಸೆಟ್ ಗೋಲ್ಸ್ ಇನ್ ಯುವರ್ ಬಿಸ್ನೆಸ್ ಅಂಡ್ ಆಲ್ಸೋ ಪರ್ಸನಲ್ಸ್. ಇಲ್ಲಿ ಪರ್ಸನಲ್ ಗೋಲ್ಸ್, ಬಿಸ್ನೆಸ್ ಗೋಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಜನ ಯಾವ ತರ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ ಇಂದ ಅಮೌಂಟ್ ತಗೊಂಡು ಪರ್ಸನಲ್ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ, ಪರ್ಸನಲ್ ಇಂದ ತಗೊಂಡೋಗಿ ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಮತ್ತೆ ಬಿಸ್ನೆಸ್ ಅಲ್ಲಿ ಎಷ್ಟು ಅಚೀವ್ ಮಾಡ್ಬೇಕು, ಎಷ್ಟು ಟರ್ನ್ ಓವರ್ ಮಾಡ್ಬೇಕು ಅಂತ ಇರಲ್ಲ. ಮತ್ತೆ ಪರ್ಸನಲ್ ಬಂದ್ರೆ ನಾನು ಈ ವರ್ಷದಲ್ಲಿ ಎಲ್ಲಿ ಟ್ರಿಪ್ ಹೋಗ್ಬೇಕು, ಎಲ್ಲಿ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ನಮ್ಮ ಮಕ್ಕಳದು, ಈ ತರ ಪ್ಲಾನಿಂಗ್ ಇರಲ್ಲ. ಸೊ ಜಸ್ಟ್ ಓದಾಡ್ತಾ ಇರ್ತಾರೆ, ಇರೋದ್ರಲ್ಲೇ ಓದಾಡ್ತಾ ಇರ್ತಾರೆ. ಅಂದ್ರೆ ಯಾವ ತರ ಮಾಡ್ತಾರೆ ಅಂದ್ರೆ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಸ್ವಲ್ಪ ದಿನಕ್ಕೆ ಲೋನ್ ಸಿಗುತ್ತೆ ಅಂತ ಲೋನ್ ತಗೊಂಡ್ಬಿಟ್ಟು ಒಂದ್ ಸೈಟ್ ತಗೊಂಡ್ಬಿಡ್ತಾರೆ. ಮತ್ತೆ ಸೈಟ್ಗೆ EMI ಕಟ್ಟೋ ಇದ್ರಲ್ಲೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಇನ್ನ ಒಂದ್ ಎಕ್ಸ್ಟ್ರಾ ಲೋನ್ ತಗೊಂಡು. ಈ ತರ ಬಿಸ್ನೆಸ್ ಇಂದ ಬರ್ತಾ ಇರೋ ಇನ್ಕಮ್ ನೆಲ್ಲಾನು ಇಲ್ಲಿ EMI ಗಳಿಗೆ ಯೂಸ್ ಮಾಡ್ತಾ ಇರ್ತೀರಾ. ಅಲ್ಲಿ ಕ್ಯಾಪಿಟಲ್ ಶಾರ್ಟೇಜ್ ಬರ್ತಾ ಇರುತ್ತೆ. ಸೊ ಇಲ್ಲಿ ಯಾವಾಗ ಸಡನ್ ಆಗಿ ಸೇಲ್ಸ್ ಏನಾದ್ರು ಡೌನ್ ಆಗ್ಬಿಟ್ರೆ ಇಲ್ಲಿ ಖರ್ಚು ಜಾಸ್ತಿ ಆಗ್ಬಿಡುತ್ತೆ. ಆಗ ಮತ್ತೆ ಬೇರೆ ಕಡೆಯಿಂದ ತಗೊಳ್ಳೋದು, ಈ ತರ ಸ್ಟಾರ್ಟ್ ಆಗ್ಬಿಟ್ಟು ಓವರ್ ಡೆಪ್ಗೆ ಹೋಗ್ತಾರೆ. ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಷನ್ ಸಡನ್ ಆಗಿ ಹೋಗುತ್ತೆ.
ಇತ್ತ ಮನೇನು ಕಂಪ್ಲೀಟ್ ಓನರ್ಶಿಪ್ ಇರಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ಓನರ್ಶಿಪ್ ಇದ್ರೆ ನಾವ್ ಅದನ್ನ ಮತ್ತೆ ಮಾರ್ಟ್ಗೇಜ್ ಮಾಡಿ ಕ್ಯಾಪಿಟಲ್ ತಂದು ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಸೊ ಇಲ್ಲಿ ಪರ್ಸನಲ್ ಅಮೌಂಟ್ ಯಾವ ತರ ಬಳಸೋದು ಮತ್ತೆ ಬಿಸ್ನೆಸ್ ಅಮೌಂಟ್ ನ ಯಾವ ತರ ಬಳಸೋದು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ಜನಕ್ಕೆ ನಾಲೆಡ್ಜ್ ಕಡಿಮೆ ಇರೋದ್ರಿಂದ ಜಾಸ್ತಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದಾರೆ. ಮತ್ತೆ ಯಾವ್ದಾದ್ರು ಒಂದು ಪೇಮೆಂಟ್ ಬರ್ತಿದಂಗೆ ಬೇರೆ ಪರ್ಸನಲ್ ಇದಕ್ಕೆ ಬಳಸ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಕ್ಲೈಂಟ್ ಕೇಳ್ತಾನೆ ಇರ್ತಾನೆ, ಆ ಕೆಲಸ ಮುಗಿಸಿರಲ್ಲ. ಸೊ ಇದು ಕೂಡ ತಪ್ಪು ಜಾಸ್ತಿ ಜನ ಮಾಡ್ತಿರೋದು. ಈ ತಪ್ಪಿಂದ ವ್ಯಾಲ್ಯೂ ಅನ್ನೋದನ್ನ ಕಳ್ಕೊಂತಾ ಇದಾರೆ. ಅವ್ರು ಕೊಟ್ಟಿರೋ ಅಮೌಂಟ್ಗೆ ಅವ್ರಿಗೆ ಏನ್ ಕೊಡ್ಬೇಕೋ ಅದನ್ನ ಫಸ್ಟ್ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿ ಮಾರ್ಜಿನ್ ಮಾತ್ರ ಖರ್ಚು ಮಾಡ್ಕೋಬೇಕು ಆಸ್ ಪರ್ ರೂಲ್ಸ್. ಬಟ್ ಇವ್ರು ಏನ್ ಮಾಡ್ತಾರೆ, ಇವಾಗ ಅರ್ಜೆಂಟ್ ಕಮಿಟ್ಮೆಂಟ್ಸ್ ಇವೆಲ್ಲ ಇದೆ ಅಂತ ಬಂದಿರೋ ಅಮೌಂಟ್ ನೆಲ್ಲಾನು ಬಳಸ್ಕೊಂಡ್ಬಿಡ್ತಾರೆ. ಈ ತರ ನಮ್ಮ ಜಾಸ್ತಿ ಆತ್ಮೀಯರಿಗೆ ಆಗಿದೆ. ಕನ್ಸ್ಟ್ರಕ್ಷನ್ ಅಗ್ರಿಮೆಂಟ್ ಕೊಟ್ಬಿಟ್ಟಿದ್ದಾನೆ, ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಅಮೌಂಟ್ ನ ಸ್ಟಾರ್ಟಿಂಗ್ ಅಲ್ಲಿ ಹೆಚ್ಚೆಚ್ಚಾಗಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ನನ್ಗೆ ಈ ಟೈಮ್ಗೆ ಬಿಲ್ಡಿಂಗ್ ಮುಗಿಲೇಬೇಕು, ಅಮೌಂಟ್ ನಿನ್ಗೆ ಏನ್ ಕೊಡ್ಬೇಕು ಅದನ್ನ ನಾನು ಪೇ ಮಾಡ್ಬಿಡ್ತೀನಿ ಅಂತ ಆಸ್ ಪರ್ ಅಗ್ರಿಮೆಂಟ್. ಬಟ್ ಅವ್ರು ಏನ್ ಮಾಡಿದ್ದಾರೆ, ಒಂದ್ ಸ್ಟೇಜ್ ವರ್ಗೂ ಮಾಡಿದ್ದಾರೆ, ಮತ್ತೆ ಫಂಡ್ಸ್ ನೆಲ್ಲ ಬಳಸ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಪರ್ಸನಲ್ಗೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಯ್ತು, ಅವ್ರು ಪಾಪ ಹಾನೆಸ್ಟ್ ಆಗಿ ಪೇ ಮಾಡಿರೋರ್ಗೆ ಇಲ್ಲಿ ಕೆಲಸ ಆಗಿಲ್ಲ. ಸೊ ಈ ತರ ಮಾಡಕ್ ಹೋಗ್ಬಾರ್ದು. ಇದು ಏನಾಗುತ್ತೆ ಅಂದ್ರೆ ಲೀಗಲ್ ಆಗಿ ಕಂಪ್ಲೇಂಟ್ ಆಗುತ್ತೆ. ಮತ್ತೆ ಅವ್ರು ಒಂದು 10 ಜನದ ಹತ್ರ ಹೇಳ್ತಾರೆ. ಸೊ ಅವ್ರಿಗೆ ಮತ್ತೆ ಬೇರೆಯವ್ರ ಕೆಲಸ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಕೆಲಸ ಸಿಗೋದನ್ನು ತುಂಬಾ ಕಷ್ಟ ಆಗುತ್ತೆ. ಸೊ ಶಾರ್ಟ್ ಟರ್ಮ್ ಆಸೆಗೆ ಹೋಗ್ಬಿಟ್ಟು ಇಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಫ್ಯೂಚರ್ ನ ಹಾಳು ಮಾಡ್ಕೊಂತಾರೆ. ಯಾಕಂದ್ರೆ ಅವರು ಅಂತ ಕ್ಯಾಂಡಿಡೇಟ್ ಇದ್ರು, ಅವ್ರದ್ದೇನಾದ್ರು ಕರೆಕ್ಟ್ ಆಗಿ ಮಾಡ್ಕೊಟ್ಟಿದ್ರೆ ಅವ್ರೊಂದು 10 ಜನಕ್ಕೆ ಈಸಿಯಾಗಿ ಕನ್ವರ್ಟ್ ಮಾಡಿ ಅವ್ರ ಕೆಲಸ ಕೊಡ್ಸೋಂತ ಕೆಪಾಸಿಟಿ ಇದ್ದವ್ರಿಗೆ ಈ ತರ ಪ್ರಾಬ್ಲಮ್ ಆಗಿದೆ. ಸೊ ಈ ತರ ಜಾಸ್ತಿ ಜನ ಬಿಸ್ನೆಸ್ ಓನರ್ಸ್ ಮಾಡ್ತಾ ಇದಾರೆ. ಇದನ್ನ ಚೇಂಜ್ ಆಗ್ಬೇಕು ಅನ್ನೋದು ಕಾನ್ಸೆಪ್ಟ್ ನಂದು. ಮತ್ತೆ ಹೌ ಟು ಕನ್ವರ್ಟ್ಸ್ ಲೀಡ್ಸ್ ಇಂಟು ಸೇಲ್ಸ್. ಇಲ್ಲಿ ಲೀಡ್ಸ್ ಬರೋದು ಈಸಿ, ಲೀಡ್ಸ್ ನ ಜನರೇಟ್ ಮಾಡ್ಕೊಳ್ಳೋದು ಈಸಿ. ಯಾವ್ದೋ ಒಂದು ರೀತಿಯಲ್ಲಿ ಜನ ನಿಮ್ಮನ್ನ ಹುಡ್ಕೊಂಡ್ ಬಂದ್ರು ಅನ್ಕೊಳ್ಳಿ, ಅದನ್ನ ಸೇಲ್ಸ್ ಮಾಡೋದು ಯಾವ ತರ ಅಂದ್ರೆ ಕನ್ವರ್ಟ್ ಮಾಡ್ಬಿಟ್ಟು ಅವ್ರು ನಮ್ಮನ್ನ ನಂಬಿಟ್ಟು ನಮ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದು ಯಾವಾಗ, ಯಾವ ತರ, ಮತ್ತೆ ಯಾವ ತರ ಮಾತಾಡಿದ್ರೆ ಅವರು ನಮ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾರೆ, ಮತ್ತೆ ನಂಬಿಕೆ ಬರುತ್ತೆ. ಮತ್ತೆ ಅವ್ರ ಡೌಟ್ಸ್ ನೆಲ್ಲ ಯಾವ ತರ ಕ್ಲಿಯರ್ ಮಾಡ್ಬೋದು, ಯಾವ ತರ ಡೌಟ್ಸ್ ಕಾಮನ್ ಆಗಿ ಇರುತ್ತೆ, ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಇದ್ ಮಾಡೋದು ಕೂಡ ಇಂಪಾರ್ಟೆಂಟ್. ಇದ್ರ ಬಗ್ಗೆನೂ ನಾಲೆಡ್ಜ್ ಬೆಳೆಸ್ಕೋಬೇಕು. ಇದು ಒಂದೇ ಅಲ್ಲಿ ಹೇಳೋದಲ್ಲ, ನಾನು ಹೇಳ್ದಲ್ಲ ಕಂಟಿನ್ಯೂಸ್ ಪ್ರೋಸೆಸ್, ನಾವು ಹೇಳ್ತಾನೆ ಇರ್ತೀವಿ ಸ್ಟೇಜ್ ಬೈ ಸ್ಟೇಜ್. ಸೊ ಇಂಟ್ರೆಸ್ಟೆಡ್ ಇರೋರು ಕಂಟಿನ್ಯೂ ಮಾಡ್ತಾ ಇರ್ಬೋದು. ಮತ್ತೆ ಬಂದು ಹೌ ಟು ಮ್ಯಾನೇಜ್ ಅಂಡ್ ರಿವ್ಯೂ ಪೀಪಲ್. ಇದು ಪೀಪಲ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಮಕ್ಕಳಿಂದ ಹಿಡಿದ್ಬಿಟ್ಟು ಫಾದರು ಮದರು ಸೀನಿಯರ್ ಸಿಟಿಸನ್ ಅವ್ರಿಗೂ ಬರುತ್ತೆ. ಸೊ ಯಾವ ವ್ಯಕ್ತಿಗೆ ಯಾವ ತರ ಮಾತಾಡಿದ್ರೆ ಇಷ್ಟ ಆಗುತ್ತೆ, ಮಕ್ಕಳಿಗೆ ಮಕ್ಕಳ ತರನೇ ರಿವ್ಯೂ ಮಾಡ್ಬೇಕು. ಅವ್ರಿಗೆ ಏನಂದ್ರೆ ಫ್ರೀ, ಎಷ್ಟು ನೀವು ಫ್ರೀ ಕೊಡ್ತಿರೋ ಅಷ್ಟು ಇಂಪ್ರೆಸ್ ಆಗ್ತಾ ಇರ್ತಾರೆ ಮಕ್ಕಳು. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಯಾಕೆ ಹೇಳೋದಕ್ಕೆ ಇವಾಗ ಇಷ್ಟಪಡ್ತಿದ್ದೀನಿ ಅಂದ್ರೆ, ನಾನ್ ನೋಡ್ದಂಗೆ ಒಂದ್ ಚಿಕ್ಕ ಮಗು ಹುಟ್ಟಿದೆ, ಆಗ್ಲೇ ಬಿಸ್ನೆಸ್ ಚೆನ್ನಾಗಿ ನಡೀತಿರುತ್ತೆ ಒಂದು ಫ್ಯಾಮಿಲಿಯಲ್ಲಿ. ಸಡನ್ ಆಗಿ ಲಾಸ್ಗೆ ಇದ್ ಮಾಡ್ತಾರೆ, ಎಂಪ್ಲಾಯ್ಸ್ ಎಲ್ಲ ಕ್ವಿಟ್ ಮಾಡ್ಬಿಡ್ತಾರೆ, ಲಾಸ್ಗೆ ಬಂದ್ಬಿಡುತ್ತೆ. ಸೊ ಇಲ್ಲಿ ಗಂಡ ಹೆಂಡತಿ ಇಬ್ರು. ಬಟ್ ಅವರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಸೊ ಪ್ರಾಬ್ಲಮ್ ಆಗಿದೆ, ನೆಕ್ಸ್ಟ್ ಏನ್ ಮಾಡೋಣ ಅನ್ನೋದು ಯೋಚನೆ ಮಾಡೋ ಇದ್ರಲ್ಲಿ ಬಂದ್ಬಿಟ್ಟು ನೋಡೋದ್ ಬಿಟ್ಬಿಟ್ಟು ಕಿತ್ತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಕಿತ್ತಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾವ ತರ ಆಗುತ್ತೆ, ಮಗುಗೆ ಸ್ವಲ್ಪ ಸ್ವಲ್ಪನೇ ಅಫೆಕ್ಟ್ ಆಗ್ತಾ ಬರುತ್ತೆ. ಅದನ್ನ ಅಬ್ಸರ್ವ್ ಮಾಡಿರಲ್ಲ ಅವರು, ಅವ್ರ ಪಾಡ್ಗೆ ಅವರು ಕಿತ್ತಾಡ್ಕೊಂತಾ ಇರ್ತಾರೆ. ಮಗುಗೆ ಇದು ಇಂಡೈರೆಕ್ಟ್ ಆಗಿ ಸ್ವಲ್ಪನೇ ಬರುತ್ತೆ. ಅವನೊಂದು ಏಜ್ಗೆ ರೀಚ್ ಆಗ್ತಾನೆ, ಅಂದ್ರೆ ಒಂದು 18-19 ಏಜ್ಗೆ ರೀಚ್ ಆಗ್ತಾನೆ. ಅವ್ರ ಅಪ್ಪ ಮಾತು ಕೇಳಲ್ಲ, ಅವ್ರ ಅಮ್ಮ ಮಾತನ್ನು ಕೇಳಲ್ಲ, ಆಪೋಸಿಟ್ ಮಾತಾಡೋ ತರನು ಆಗ್ತಾರೆ ಕೆಲವರು. ಇನ್ನು ಕೆಲವ್ರು ಯಾವ ತರ ಅಂದ್ರೆ, ಅವ್ರ ಒಳಗಡೆನೆ ಫೈರ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ಚಿಕ್ಕವಾಗ್ಲಿಂದ. ನನ್ನ ಹತ್ರ ನಾನು ಕೇಳಿದ್ರೇನು ಕೊಡ್ಸೋ ಪರಿಸ್ಥಿತಿಯಲ್ಲಿ ನಮ್ಮ ಅಪ್ಪ ಇಲ್ಲ, ನಾನು ಕೇಳಿದ್ರು ನಾನು ಕೊಡ್ಸೋ ಪರಿಸ್ಥಿತಿಯಲ್ಲಿ ನಮ್ಮ ಅಮ್ಮ ಇಲ್ಲ. ನಾನು ಏನಾದ್ರು ಮಾತಾಡಿದ್ರೆ ಯಾವ ತರ ನನ್ಗೆ ರಿಯಾಕ್ಟ್ ಮಾಡ್ತಾರೋ, ನನ್ಗೆ ಹೊಡಿತಾರೋ ಅಂತ ಅವರಷ್ಟು ಅವರೇ ಇಮ್ಯಾಜಿನ್ ಮಾಡ್ಕೊಂತಾ ಇರ್ತಾರೆ. ಇದು ಒಂದು ಬ್ಯಾಡ್ ಥಿಂಗು. ಮತ್ತೆ ಅವ್ರಿಗೆ ನಂಬಿಟ್ಟು ಎಷ್ಟು ಫ್ರೀಡಮ್ ಕೊಡ್ತಿರೋ ಅಷ್ಟು ಓಪನ್ ಆಗಿ ನಿಮ್ಮ ಹತ್ರ ನಿಜ ಹೇಳೋಕ್ ಸ್ಟಾರ್ಟ್ ಆಗುತ್ತೆ. ಈ ವಿಚಾರದಲ್ಲಿ ನಾನು ಯಾಕೆ ಈ ತರ ಹೇಳ್ತಿದ್ದೀನಿ ಅಂದ್ರೆ, ನನಗೆ ಎಕ್ಸಾಂಪಲ್ ತಗೊಂಡಿದ್ದೀನಿ. ನಾನು ನನ್ನ ಫ್ರೆಂಡ್ ಒಬ್ರು ವಿಜಯ್ ಭಾಸ್ಕರ್ ಅಂತ ಇದ್ರು, PU ಕ್ಲಾಸ್ಮೇಟ್. ನಾನು ಅವನು PUC ಅಲ್ಲಿ ಕಾಲೇಜ್ಗೆ ಹೋಗ್ತಿದ್ವಿ. ಫಸ್ಟ್ ಟೈಮು ನಾವಿಬ್ರು ಬಂಕ್ ಮಾಡಿದ್ವಿ, ಯಾಕಂದ್ರೆ ಮಗದಿರ ಅಂತ ಫಿಲಿಂ ಅವಾಗ ರಾಮಚರಣ್ ತೇಜ್ದು ರಿಲೀಸ್ ಆಗಿತ್ತು. ಸೊ ಮಗ ಹೋಗ್ಲೇಬೇಕು, ನನ್ನ ಹತ್ರ ಅಂತೂ ಕಾಸಿಲ್ಲ, ನಾನು ಕಾಸು ಕೊಡ್ತೀನಿ ಅಂತ ಅಂದ. ನಾನು ಕಾಸು ಇಟ್ಕೊಂಡು ಸುಮ್ನೆ ಫಿಲಿಮ್ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಾನು ಹೇಳ್ದೆ ಅಂದ್ರೆ ನೀನು ಬಂಕ್ ಹಾಕೋ. ಇದೇನಂದ್ರೆ ಇದು ಹುಡುಗರಿಗೆ ಕಾಮನ್ ಇರುತ್ತೆ. ಏನಂದ್ರೆ ನಾನ್ ಕೇಳೋದಲ್ದೆ ನನ್ನ ಜೊತೆಯಲ್ಲಿರೋನ್ನ ಇವನ್ ಜಾಸ್ತಿ ಓದ್ಬಿಡ್ತಾನೆ, ನಾವು ಕ್ಲಾಸ್ ಹೋಗ್ಬಿಟ್ಟು ಇವನ್ನ ಕರ್ಕೊಂಡು ಹೋಗೋಣ ಜೊತೆ ಅಂತ, ನೀನು ಬಂಕ್ ಹಾಕೋ, ಇಬ್ರು ಹೋಗೋಣ ಅಂತಂದ. ಅವನು ನಮ್ಮ ಮನೇಲಿ ಹೇಳಿಲ್ಲ, ಇದುವರೆಗೂ ಯಾವತ್ತೂ ಈ ತರ ಹೇಳ್ದಿರ ಬಂದಿಲ್ಲ ನಾನು ಅಂತ ಭಯ ಬೀಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಏನಾಗಲ್ಲ ಬಾರೋ ಶಿಟ್ಟಿ ಅಂತ ನಾನು ಕರ್ಕೊಂಡು ಫಿಲಿಮ್ಗೆ ಹೋಗ್ಬಿಟ್ಟು ಫಿಲಿಮ್ ಮುಗಿಸ್ಕೊಂಡ್ವಿ, ಆಚೆಗೆ ಬಂದ್ವಿ. ಅವನು ನಡಕ್ತಾ ಇದ್ದಾನೆ, ನಮ್ಮ ಅಪ್ಪನ್ಗೆ ಹೇಳಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಫಿಲಿಮ್ ಬಂದ್ಬಿಟ್ಟಿದ್ದೀನಿ ಅಂತ. ಲಾಸ್ಟ್ ಏನ್ ಮಾಡ್ದ ಅಂದ್ರೆ, ಅವ್ನು ಫೋನ್ ಮಾಡಿ ಹೇಳ್ಬಿಟ್ಟ ಅವ್ರ ಅಪ್ಪ ಅಮ್ಮನ್ಗೆ, ಅಪ್ಪ ನಾನು ಹಿಂಗ್ ಫಿಲಿಮ್ಗೆ ಹೋಗ್ಬಿಟ್ಟಿದ್ದೆ, ಇವತ್ತು ಕ್ಲಾಸ್ಗೆ ಹೋಗಿಲ್ಲ ಅಂತ ನಿಜ ಹೇಳ್ಬಿಟ್ಟ.
ಸೊ ನಾನು ಆವಾಗ್ಲೇ ಶಾಕ್ ಆಗ್ಬಿಟ್ಟೆ ಅವನ್ಗೆ. ಅಂದ್ರೆ ಇಷ್ಟು ಓಪನ್ ಆಗಿ ಹೆಂಗ್ ಮಾತಾಡ್ತಿದ್ದಾನ ಅವ್ರ ಅಪ್ಪ ಅಮ್ಮನ ಹತ್ರ ಅಂತ. ನಾನಂತೂ ನಮ್ಮ ಅಪ್ಪ ಅಮ್ಮನ್ಗೆ ಇದುವರೆಗೂ ಬಂಕ್ ಹಾಕಿ ಫೀಲಿಂಗ್ ಹೋಗಿರೋದು ಒಂದ್ಸಲನೂ ಹೇಳಿಲ್ಲ, ಇವತ್ತು ಓಪನ್ ಆಗಿ ಪಬ್ಲಿಕ್ ಅಲ್ಲೇ ಹೇಳ್ತಾ ಇರೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾನು ಮದ್ವೆಗೆ ಇನ್ವೈಟ್ ಮಾಡಿದೆ, ವಿಜಯ್ ಭಾಸ್ಕರ್ ನಿನ್ ಮದ್ವೆಗೆ ಬರ್ಬೇಕಣ ಅಂತ. ಸರಿ ಅಂತ ಹೇಳಿ ಬಂದಾಗ ಅವ್ನ ಇನ್ವಿಟೇಷನ್ ಯಾವ ತರ ಕೊಟ್ಟಿದ್ದ ಅಂದ್ರೆ, ಎಲ್ಲರೂ ನಾರ್ಮಲ್ ಆಗಿ ಅವ್ರ ಹೆಸರು ಬಂದ್ಬಿಟ್ಟು ಅವ್ರ ಮನೆ ಇಲ್ಲ ಅವರ ತಂದೆ ಹೆಸರು ಮಾಡ್ಕೊಟ್ಟು ಹೋಗಿದ್ದ. ಇವನು ವಿಜಯ್ ಭಾಸ್ಕರ್ ಪ್ರೊಪ್ರೈಟರ್ ಅಂತ ಬರ್ದ್ ಕೊಟ್ಟಿದ್ದ. ಸೊ ಆವಾಗ್ಲೇ ಅವನ್ಗೆ ಇದು ಇತ್ತು ಅಂದ್ರೆ, ಬಿಸ್ನೆಸ್ ಅಂದ್ರೆ ನಾನೊಂದು ಓನರ್ಶಿಪ್. ಅವನು M.Com ಕಂಪ್ಲೀಟ್ ಮಾಡಿ ಒಬ್ಬ ಒಳ್ಳೆ ಲೆಕ್ಚರರ್ ಆಗ್ಬೇಕಾದ್ರು, ಮತ್ತೆ ಅವನ ಹತ್ರ ಸ್ಕಿಲ್ ಇತ್ತು, ಆ ಸ್ಕಿಲ್ ಇತ್ತು ಮಾತಾಡೋ, ಎಷ್ಟೇ ಜನರ ಹತ್ರ ಆದ್ರೂ ಮಾತಾಡೋ ಸ್ಕಿಲ್ ಇತ್ತು. PUC ಅಲ್ಲೇ ಅವನು ಒಳ್ಳೆ ಒಂದು ಸ್ಪೀಚ್ ಕೊಟ್ಟಿದ್ದ, ಅದಕ್ಕೆ ನಾನು ಇನ್ಸ್ಪೈರ್ ಆಗಿದೆ. ಮತ್ತೆ ಒಂದು ಒಳ್ಳೆ ಹಾಡು ಕೂಡ ಹಾಡಿದ್ದ ಸ್ಟೇಜ್ ಮೇಲೆ. ಸೊ ಅಂತ ವ್ಯಕ್ತಿ ಯಾಕೆ ಬಿಸ್ನೆಸ್ ಬಂದ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಬಟ್ ಅವನ ಪ್ಯಾಷನ್ ಅದು, ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಪ್ಯಾಷನ್, ಮತ್ತೆ ಅವ್ರ ತಂದೆ ಅವ್ರ ಆನ್ಸಿಸ್ಟರ್ಸ್ ಇಂದ ಬಂದಿರೋ ಒಂದು ಬಿಸ್ನೆಸ್, ಅದರಿಂದ ನಾನು ಅದನ್ನ ಕಂಟಿನ್ಯೂ ಮಾಡಿದೆ ಅಂತ ಹೇಳಿದೆ. ಮತ್ತೆ ಲಾಂಗ್ ಬ್ಯಾಕ್ ಈ ರೀಸೆಂಟ್ ಆಗಿ ನಾನು ಮೀಟ್ ಆದಾಗ ಮಗ ಮದ್ವೆ ಅಂತ ಹೇಳಿದೆ, ತಪ್ಪದೆ ಕರಿತೀನಿ ಕಣ ನಿನ್ಗೆ ಅಂತಂದ ಅಷ್ಟೇ. ನಾನು ನೆಕ್ಸ್ಟ್ ಕ್ವಶನ್ ಕೇಳೋ ಅವಶ್ಯಕತೆನೇ ನನ್ಗೆ ಅನ್ಸಿಲ್ಲ, ಯಾಕಂದ್ರೆ ಅವನಲ್ಲಿ ಅವ್ನ ಕಾನ್ಫಿಡೆಂಟ್ ಇದೆ, ಅದು ನಾನು ನಿನಗೆ ಕರಿತೀನಿ ಅಂದ್ರೆ ನಾನು ನಿನ್ ಮದ್ವೆ ಆಗ್ತೀನಿ, ನಾನು ಫಸ್ಟ್ ಮನೆ ಕಟ್ಬೇಕು ಅಂತಿದ್ದೀನಿ, ನಾನು ಫೌಂಡೇಶನ್ ಹಾಕಿದ್ದೀನಿ, ನಾನು ಮನೆ ಮುಗಿಸ್ಕೊಂತೀನಿ, ಆಮೇಲೆ ನಾನು ನೋಡ್ತೀನಿ, ನಮ್ಮ ಅಣ್ಣ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ, ಅವ್ರು ನೋಡ್ತಾರೆ. ಅಂದ್ರೆ ಈಗ್ಲೂ ಅವ್ರ ಮೇಲೆ ಜಾಸ್ತಿ ಟ್ರಸ್ಟ್ ಇಟ್ಟಿದ್ದಾನೆ. ಆ ತರ ಜನ ತುಂಬಾ ಕಡಿಮೆ ಆಗೋಗ್ತಿದ್ದಾರೆ. ಇದು ಒಂದ್ ಆಂಗಲ್. ಇನ್ನೊಂದ್ ಆಂಗಲ್ ಯಾವ ತರ ಆಗ್ತಿದ್ದಾರೆ ಜನ ಅಂದ್ರೆ, ಅವ್ರು ಭಯ ಪಡ್ತಿದಾರ, ಖುಷಿ ಪಡ್ತಿದಾರ, ಏನ್ ಮಾಡ್ತಿದಾರ ಅಂತ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದ್ ವಿಡಿಯೋ ನಾನು ಇವಾಗ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್ ಆಗಿ ಮಾತಾಡ್ದಿರಾ ಇದ್ರೆ, ಅವ್ರ ಜೊತೆ ಇಂಟ್ರಾಕ್ಟ್ ಆಗ್ಲಿಲ್ಲ ಅಂದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಇದು ನಾನು ಪ್ರಾಕ್ಟಿಕಲ್ ಆಗು ಕೆಲವು ವಿಚಾರ ನೋಡ್ತಾ ಇದ್ದೀನಿ, ನನ್ಗೆ ಏನಾಗ್ತಿದೆ ಅವ್ರಿಗೆ ಅಂತ ಅಬ್ಸರ್ವ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಸೊ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇದ್ ಮಾಡ್ತಾರೆ, ಅಂದ್ರೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಬೆಳೆಸಿರುತ್ತೆ, ಅವ್ರ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಈ ತರ ಕ್ರಿಯೇಟ್ ಮಾಡಿರುತ್ತೆ. ಸೊ ಇಂಥವ್ರನ್ನ ಆಚೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕು ಅನ್ನೋದು ಫಿಲಿಂ ಫುಲ್ ನೋಡಿ ನಿಮ್ಗೆ ಐಡಿಯಾ ಬರುತ್ತೆ. ಇದು ನನಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಬಟ್ ಈ ತರ ಆಗ್ಬಾರ್ದು, ಮಕ್ಳು ಜಾಸ್ತಿ ಡೇಂಜರ್. ಇದು ನಮ್ಗ್ ಗೊತ್ತಾಗ್ತಾರಲ್ಲ, ಅವ್ರೇನ್ ಫೀಲ್ ಮಾಡ್ತಿದಾರೆ ಅಂತ ನಮ್ಗೆ ಗೊತ್ತಾಗ್ತಾರಲ್ಲ, ಓವರ್ ಆಲ್ ಆಗಿ ನಮ್ಗೆ ಅಫೆಕ್ಟ್ ಆಗುತ್ತೆ, ಅದು ಟೆನ್ಷನ್ ಬಂದ್ಬಿಡ್ತೀವಿ ನಾವು. ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಮತ್ತೆ ಮ್ಯಾನೇಜ್ ರಿವ್ಯೂ ಮೇಲೆ ಆಯ್ತು. ಟ್ರ್ಯಾಕ್ ಫೈನಾನ್ಸಸ್. ಫೈನಾನ್ಸಸ್ ಅನ್ನೋದು ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ಗುಡ್ ಡೆಪ್ಟ್ ಯಾವ್ದು, ಬ್ಯಾಡ್ ಡೆಪ್ಟ್ ಯಾವ್ದು ಅಂತ. ಇದಕ್ಕಿಂತ ಮೈನ್ ಏನಂದ್ರೆ, ಇವಾಗ ಯಾವ್ದನ್ನ ಇಟ್ಕೋಬೇಕು, ಯಾವ್ದನ್ನ ಕ್ಲೋಸ್ ಮಾಡ್ಬೇಕು. ಕೆಲವ್ರು ಏನಂದ್ರೆ ಅಸೆಟ್ಸ್ ನ ಇಟ್ಕೊಂಡಿರ್ತಾರೆ, ಬಟ್ ಲೈಬಿಲಿಟೀಸ್ ಜಾಸ್ತಿ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಅಸೆಟ್ಸ್ ನ ಕ್ಲೋಸ್ ಮಾಡೋದು, ಅಸೆಟ್ ನ ಸೇಲ್ ಮಾಡೋದನ್ನು, ಫೈನಾನ್ಸಸ್ ನ ಕ್ಲೋಸ್ ಮಾಡೋ ಅವಶ್ಯಕತೆ ಕೆಲವು ಟೈಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ನೆಮ್ಮದಿ ಬರಬೇಕು, ಮತ್ತೆ ಇನ್ನೂ ನೆಕ್ಸ್ಟ್ ಲೆವೆಲ್ ಬೆಳಿಬೇಕು ಅಂದ್ರೆ ಇಲ್ಲಿ ಅಸೆಟ್ ಸೇಲ್ ಮಾಡೋದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯೂಸ್ ಇದೆಯಾ ಯೂಸ್ ಇಲ್ವಾ ಅಂತ ಒಂದ್ 2 ಸಲ ನೋಡ್ಬೇಕು. ಯೂಸ್ ಇಲ್ಲ ಅಂದ್ರೆ ಸೇಲ್ ಮಾಡಿ ಬಿಸಾಕ್ಬೇಕು. ಮತ್ತೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅದಕ್ಕಿಂತ ದೊಡ್ಡದ್ ಮಾಡಿ ಓನ್ ಅಲ್ಲಿ ಲೋನೇ ತಗೊಳ್ದಿರಾ ಮಾಡೋ ಅಷ್ಟು ಲೆವೆಲ್ಗೆ ನೀವು ಬೆಳಿಬೇಕಾಗಿರುತ್ತೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಮತ್ತೆ ಹೌ ಟು ಇಂಪ್ರೂವ್ ಯುವರ್ ಟೀಮ್ ಪರ್ಫಾರ್ಮೆನ್ಸ್. ಸೊ ಟೀಮ್ ಎಲ್ಲಾನು ಕೆಲಸ ಮಾಡ್ತಿದ್ದಾರೆ, ಅವರ ಎಕ್ಸ್ಪೆಕ್ಟೆಡ್ ಗಿಂತ ಜಾಸ್ತಿ ಕೆಲಸ ಮಾಡೋ ತರ ಹೇಗೆ ಟ್ರೈನ್ ಮಾಡ್ಬೇಕು ಅನ್ನೋದು, ಇದ್ರ ಬಗ್ಗೆನೂ ನಾವು ಕೋಚಿಂಗ್ ಕೊಡ್ತೀವಿ. ಮತ್ತೆ ಇದು ಒನ್ ಡೇ ಪ್ರೋಸೆಸ್ ಅಂತೂ ಅಲ್ಲ, ಟೈಮ್ ತಗೊಳ್ತಾ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ನಮ್ ಜೊತೆ ಜರ್ನಿ ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರನು ನಾವ್ ಯಾವುದೇ ಕಾರಣಕ್ಕೂ ಹ್ಯಾಂಡ್ ಕೊಡಲ್ಲ, ಕಲಿಸ್ತಾ ಹೋಗ್ತೀವಿ, ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ಬೆಳೆಸ್ತಾ ಬರ್ತೀವಿ. ಮತ್ತೆ ಹೌ ಟು ಆಟೋಮೇಟ್ ಯುವರ್ ಬಿಸ್ನೆಸ್. ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಅಂದ್ರೆ ಕಂಪ್ಲೀಟ್ ಸಿಸ್ಟಮೈಸ್ ಆಗ್ಬಿಟ್ಟು ಸಾಫ್ಟ್ವೇರ್ಸ್ ವರ್ಕ್ ಮಾಡೋ ತರ ಯಾವ ತರ ಮಾಡೋದು, ಈಸಿಯಾಗಿ ಎಲ್ಲಿ ಪ್ರಾಬ್ಲಮ್ ಆಗಿದೆ, ಯಾವ್ದ್ರಿಂದ ಪ್ರಾಬ್ಲಮ್ ಆಯ್ತು, ಮತ್ತೆ ಅದನ್ನ ಯಾವ ತರ ರಿಸಾಲ್ವ್ ಮಾಡೋದು, ಫಿಂಗರ್ ಟಿಪ್ಸ್ ಅಲ್ಲಿ ಚೆಕ್ ಮಾಡೋ ಅಂತ ಆಪ್ಷನ್ಸ್ ಬಂದಿದೆ, ಅದನ್ನ ಯಾವ ತರ ತಗೊಂಡು ಹೋಗೋದು. ಮತ್ತೆ ನೀವು ಇಲ್ದೇ ಇದ್ರು, ನೀವು ಒಂದ್ ತಿಂಗಳಲ್ಲ ಒಂದ್ ವರ್ಷನೂ ನೀವು ಆಫೀಸ್ಗೆ ಬರ್ದೇ ಇದ್ರು ಎಲ್ಲಾದ್ರೂ ಕುತ್ಕೊಂಡು, ಯಾವ್ದೇ ಪ್ಲೇಸ್ ಅಲ್ಲಾದ್ರೂ ಕುತ್ಕೊಂಡು ನಿಮ್ ಬಿಸ್ನೆಸ್ ನ ರಿವ್ಯೂ ಮಾಡೋ ಅಂತ ಲೆವೆಲ್ಗೆ ಯಾವ ತರ ಬೆಳೆಸೋದು ಅನ್ನೋದು. ಮತ್ತೆ ಹೌ ಟು ಗಿವ್ ಅಂಡ್ ಡೆಲಿವರ್ ವ್ಯಾಲ್ಯೂ ಟು ದ ಕ್ಲೈಂಟ್ಸ್. ಫಸ್ಟ್ ಥಿಂಗ್ ಅಂಡ್ ಲಾಸ್ಟ್ ಥಿಂಗ್, ಇದು ವ್ಯಾಲ್ಯೂ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ನೀವು ಎಷ್ಟು ವ್ಯಾಲ್ಯೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ನಿಮ್ಮನ್ನ ಕ್ಲೈಂಟ್ಸ್ ಇದ್ ಮಾಡ್ತಾರೆ, ನಂಬ್ತಾರೆ, ಮತ್ತೆ ಅವರು ರೆಫರ್ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ರೆಫರಲ್ಸ್ ಬಿಸ್ನೆಸ್ ಮಾತ್ರ ಅಂತ ಥಿಂಕ್ ಮಾಡ್ಕೊಂಡು ಬಿಸ್ನೆಸ್ ನ ರನ್ ಮಾಡ್ತಾ ಇರ್ತಾನೆ. ಬಟ್ ರೆಫರಲ್ ಬಿಸ್ನೆಸ್ ಅನ್ನೋದು ಓನ್ಲಿ ಬೋನಸ್ ಅಷ್ಟೇ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟಿಂಗ್, ಡಿಫ್ರೆಂಟ್ ಆಫ್ ವೇಸ್ ಟು ಇಂಪ್ರೂವ್ ಯುವರ್ ಬಿಸ್ನೆಸ್ ಟೆಕ್ನಿಕ್ಸ್ ಇದೆ. ಸೊ ಅದನ್ನೆಲ್ಲ ಕಲಿದಿರಾ. ಬರೀ ರೆಫರಲ್ಸ್ ಮೇಲೆ ತುಂಬಾ ಜನ ಆಲ್ಮೋಸ್ಟ್ 50 to 60% ಮೆಂಬರ್ಸ್ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರು ಬಂದು ಈ ವ್ಯಾಲ್ಯೂನ, ಅವ್ರ ಪ್ರಾಡಕ್ಟ್ ನ ಜನಕ್ಕೆ ತಿಳಿಸಿದಾಗ, ನಿಮ್ ಕ್ವಾಲಿಟಿ ಅವ್ರಿಗೆ ಗೊತ್ತಾದಾಗ, ನಿಮ್ಮ ಸೇಲ್ಸ್ ಈಸಿಯಾಗಿ 2x 3x 5x ಈ ತರ ಡೆವಲಪ್ ಆಗ್ಬಿಟ್ಟು ನೀವು ಬ್ರಾಂಚಸ್ಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ.
ಸೊ ಇದೆಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ, ಇದೆಲ್ಲ ನಿಮ್ಗೂ ಗೊತ್ತಿಲ್ಲ ಅಂತ ನನಗೆ ಗೊತ್ತು, ಬಟ್ ಹೇಳ್ಕೊಳ್ಳೋದಕ್ಕಾಗಲ್ಲ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಪ್ರಾಬ್ಲಮ್ಸ್ ಇರುತ್ತೆ ಇದರಲ್ಲಿ. ಸೊ ಪರ್ಟಿಕ್ಯುಲರ್ ಆಗಿ ನಿಮ್ ಪ್ರಾಬ್ಲಮ್ ಏನು ಅಂತ ಐಡೆಂಟಿಫೈ ಮಾಡ್ಬಿಟ್ಟು ಅದ್ರ ಬಗ್ಗೆ ವರ್ಕ್ ಮಾಡೋದಕ್ಕೆ ನಾವು ಯಾವಾಗ್ಲೂ ರೆಡಿ ಇರ್ತೀವಿ. ನೀವು ಯಾವಾಗಾದ್ರೂ ನಿಮ್ ಬಿಸ್ನೆಸ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಮ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಮ್ಗೆ ಪರ್ಸನಲ್ ಆಗಿ ಅಥವಾ ಕಾಲ್ ಥ್ರೂ ಆದ್ರೂ ಸೊಲ್ಯೂಷನ್ಸ್ ತಗೋಬಹುದು. ಅಥವಾ ನಾವೇ ಬಂದು ನಿಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಪ್ರಾಕ್ಟಿಕಲ್ ಆಗಿ 1-to-1 ಸರ್ವಿಸ್ ಕೊಡ್ಬೇಕಂದ್ರೂ ನಾವು ಆಲ್ವೇಸ್ ರೆಡಿ.